ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ತಮಗೆಲ್ಲ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಈ ಸಂಚಿಕೆಯಲ್ಲಿ ನಾವು ಮಹಾಶಿವರಾತ್ರಿಯ ಮಹತ್ವ ಮತ್ತು ಹಿನ್ನೆಲೆ ತಿಳಿಯುವ ಪ್ರಯತ್ನ ಮಾಡೋಣ. ಕಾಲಾತೀತನಾದ, ನಿರಾಹಕಾರನಾದ, ಸಕಲ ಸೃಷ್ಟಿಯ ಆದಿ ಅಂತ್ಯನಾದ ಪರಮೇಶ್ವರನ ಸ್ಮರಣೆಯೊಂದಿಗೆ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ. ಶಿವರಾತ್ರಿ ಕೇವಲ ಹಬ್ಬ ಅಲ್ಲ, ಅದು ಆತ್ಮ ಜಾಗೃತಿಯ ರಾತ್ರಿ, ಅಹಂಕಾರ ವಿಲೀನದ ಕ್ಷಣ, ತ್ಯಾಗದ ಮಹಿಮೆಯ ಸಾರುವ ಮಹಾಶಿವರಾತ್ರಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಆಚರಿಸಲಾಗುತ್ತೆ. ಈ ರಾತ್ರಿಯು ತಮಸ್ಸಿನಿಂದ ತೇಜಸ್ಸಿನ ಕಡೆಗೆ ನಮ್ಮನ್ನ ಕರೆದೊಯ್ಯುವ ಪವಿತ್ರ ಸಮಯ. ಇದು ನಿದ್ದೆಯಲ್ಲಿರುವ ಆತ್ಮವನ್ನ ಎಚ್ಚರಿಸಿಗೊಳಿಸುವ ರಾತ್ರಿ. ಆದ್ದರಿಂದಲೇ ಭಕ್ತರು ಉಪವಾಸ, ಜಾಗರಣೆ, ಧ್ಯಾನ, ಅಭಿಷೇಕಗಳ ಮೂಲಕ ಶಿವನ ಆರಾಧನೆ ಮಾಡ್ತಾರೆ. ಅದಕ್ಕೊಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಾನೇ ಶ್ರೇಷ್ಠ ಎಂದು ವಾದಕ್ಕೆ ಇಳಿದರಂತೆ. ಅವರ ಅಹಂಕಾರವನ್ನ ಭೇದಿಸ್ಲಿಕ್ಕೆ ಶಿವ ಮಧ್ಯದಲ್ಲಿ ಅಗ್ನಿಸ್ತಂಭವಾಗಿ ಪ್ರಕಟವಾಗಿ ಹೇಳ್ದ, ಈ ಲಿಂಗದ ಆದಿ ಅಥವಾ ಅಂತ್ಯ ಕಂಡವರು ಶ್ರೇಷ್ಠರು, ಪತ್ತೆ ಮಾಡಿ ಅಂತ. ವಿಷ್ಣು ಪಾತಾಳಕ್ಕೆ ಇಳಿದನಾದ್ರೂ ಅಂತ್ಯ ಸಿಗಲಿಲ್ಲ. ಬ್ರಹ್ಮ ಆಕಾಶಕ್ಕೆ ಏರಿದನಾದ್ರೂ ಆದಿಯೂ ಸಿಗಲಿಲ್ಲ. ಅಂತಿಮವಾಗಿ ಶಿವ ತನ್ನ ಅನಂತ ಸ್ವರೂಪವನ್ನ ತೋರಿಸ್ತ. ಅದು ಕೊಟ್ಟ ಸಂದೇಶ ಅಂತ ಅಂದ್ರೆ, ಮಾನವನ ಅಹಂಕಾರಕ್ಕೆ ಮಿತಿ ಇದೆ, ಸತ್ಯಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ ಅನ್ನೋದು. ಈ ದಿವ್ಯ ಲಿಂಗ ಪ್ರಕಟಣೆಯಾದ ರಾತ್ರಿಯೇ ಮಹಾಶಿವರಾತ್ರಿ. ಈ ಸಂಬಂಧ ಮತ್ತೊಂದು ಕಥೆ ಇದೆ, ಸಮುದ್ರ ಮಥನ ಮತ್ತು ನೀಲಕಂಠನ ಕಥೆ. ದೇವದಾನವರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದಾಗ ಮೊದಲು ಹೊರಬಂದದ್ದು ಹಾಲಹಲ ವಿಷ. ಈ ವಿಷ ಲೋಕವನ್ನೇ ನಾಶ ಮಾಡುವಷ್ಟು ಪ್ರಬಲ ಆಗಿತ್ತಂತೆ. ಎಲ್ಲರೂ ಬೆಚ್ಚಿ ಬಿದ್ರು. ಆಗ ಮುಂದೆ ಬಂದದ್ದು ಪರಮಶಿವನ ತ್ಯಾಗ. ಅವನು ಆ ವಿಷವನ್ನ ಕುಡ್ದ. ಪಾರ್ವತಿ ದೇವಿ ಅವನ ಕಂಠವನ್ನ ಹಿಡಿದ್ಲು. ವಿಷವು ಕಂಠದಲ್ಲೇ ಉಳಿದು ಹೋಯಿತು. ಹಾಗಾಗಿ ಶಿವನು ನೀಲಕಂಠ ಅಂತ ಹೇಳಿ ಕರೆಯಲ್ಪಟ್ಟ. ಇದರ ಸಂದೇಶ ಅಂದ್ರೆ, ಲೋಕದ ದುಃಖವನ್ನ ತನ್ನೊಳಗೆ ತೆಗೆದುಕೊಂಡವನು ಶಿವ. ನಮ್ಮ ನೋವನ್ನು ಸಹಿಸುವ ಶಕ್ತಿಯೇ ಅವನ ಕರುಣೆ. ಮತ್ತೊಂದು ಪೌರಾಣಿಕ ಕಥೆ ಇದೆ. ಅದು ಶಿವ ಮತ್ತು ಪಾರ್ವತಿಯರ ವಿವಾಹ. ಪಾರ್ವತಿ ದೇವಿ ಶಿವನನ್ನ ವರನಾಗಿ ಪಡಿಲಿಕ್ಕೆ ಕಠೋರ ತಪಸ್ಸು ಮಾಡಿದ್ಲಂತೆ. ತಪಸ್ಸಿನ ಫಲವಾಗಿ ಶಿವನು ಪ್ರತ್ಯಕ್ಷನಾಗಿ ಅವಳನ್ನ ವರಿಸ್ತ. ಈ ದಿವ್ಯ ವಿವಾಹವು ಶಿವರಾತ್ರಿ ದಿನವೇ ನಡೀತು ಅಂತ ಹೇಳಿ ಪುರಾಣಗಳು ಹೇಳ್ತವೆ. ಶಿವ ಮತ್ತು ಶಕ್ತಿ ಸಂಯೋಜನೆಯೇ ಈ ಜಗತ್ತಿನ ಸೃಷ್ಟಿ. ಇದು ಕೇವಲ ಮದುವೆ ಅಲ್ಲ, ಚೈತನ್ಯ ಮತ್ತು ಶಕ್ತಿಯ ಐಕ್ಯತೆ. ಶಿವರಾತ್ರಿಯ ಈ ಆಚರಣೆಗಳ ಮಹತ್ವ ಅಂದ್ರೆ, ಉಪವಾಸ ಅಂದ್ರೆ ಇಂದ್ರಿಯ ನಿಗ್ರಹ, ಜಾಗರಣೆ ಅಂದ್ರೆ ಅಜ್ಞಾನದ ನಾಶ, ಅಭಿಷೇಕ ಅಂದ್ರೆ ಅಹಂಕಾರದ ತ್ಯಾಗ, ಧ್ಯಾನ ಅಂದ್ರೆ ಅದು ಆತ್ಮ ಸಾಕ್ಷಾತ್ಕಾರ. ಬಿಲ್ವಪತ್ರದ 3 ಎಲೆಗಳು ಕೊಡುವ ಸಂದೇಶ ಸತ್ವಗುಣ, ರಜೋಗುಣ, ತಮೋಗುಣಗಳ ಸಂಕೇತ. ಜೀವನಕ್ಕೆ ಶಿವರಾತ್ರಿ ಕೊಡುವ ಸಂದೇಶ, ಶಿವ ಕೇವಲ ದೇವಾಲಯದಲ್ಲಿಲ್ಲ, ಅವನು ಶಾಂತಿ, ತ್ಯಾಗ ಮತ್ತು ಸತ್ಯದ ರೂಪಗಳಲ್ಲಿ ನಮ್ಮೊಳಗಿದ್ದಾನೆ. ಹಾಗಾಗಿ ನಾವು ಶಿವನನ್ನ ಹುಡುಕಬೇಕಿಲ್ಲ. ಅಹಂಕಾರ ತ್ಯಜಿಸಿದ ಕ್ಷಣದಲ್ಲೇ ಶಿವ ನಮ್ಮೊಳಗೆ ಪ್ರಕಟವಾಗ್ತಾನೆ. ಮಿತ್ರರೇ, ಇದು ಮಹಾಶಿವರಾತ್ರಿ ನಮಗೆ ಕೊಡ್ತಕ್ಕಂಥ ಸಂದೇಶ. ಹಾಗಾಗಿ ನಾವು ಅಹಂಕಾರವನ್ನ ಬಿಟ್ಟು ತ್ಯಾಗವನ್ನ ಹಿಡಿದು ಸತ್ಯದ ಹಾದಿಯಲ್ಲಿ ನಡಿಬೇಕು. ಈ ರಾತ್ರಿ ನಾವು ಶಿವನಿಗೆ ಅರ್ಪಿಸುವುದಕ್ಕಿಂತ ಮಹತ್ತರವಾದುದು ನಮ್ಮ ಅಹಂಕಾರವನ್ನ ಅರ್ಪಿಸುವುದು. ಈ ಮಹಾಶಿವರಾತ್ರಿ ನಮ್ಮ ಜೀವನದಲ್ಲಿ ಶಾಂತಿ, ಶಕ್ತಿ ಮತ್ತು ಶಿವತ್ವವನ್ನ ತರಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಓಂ ನಮಃ ಶಿವಾಯ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.